Hello children, welcome back to the class. Yes, we are dealing with the chapter Anatomy of Flowering Plants. In last session we discussed about ground tissue system. Now the last part of tissue system, that is vascular tissue system. Today we are going to discuss about that. See, vascular tissue system, vascular means vascular bundles. Vascular bundles are nothing but the phloem and then what? Xylem. Phloem and the xylem are together called what, children? Vascular tissues. Okay. Now, phloem is what? It is what? Food conducting tissue. Xylem is water conducting tissue. Now tell me whether they are simple tissue or complex tissue. Yes, very good. These phloem and then xylem are what, children? They are complex tissues. Okay. Here some of the things I am going to explain you. Just keep those points in your mind. Rather than that, nothing is there. Okay. I am going to take some examples like dicot stem ಅಲ್ಲಿ ಯಾವ ಥರ ಇರ್ತದೆ, ಮೊನೊಕಾಟ್ ಸ್ಟೆಮ್ ಅಲ್ಲಿ ಯಾವ ಥರ ಇರ್ತದೆ, ಅದಕ್ಕೆ ಏನು ವರ್ಡ್ ಅನ್ಬೇಕು ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಇಲ್ಲಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆನಾ. Now first I am taking about the case of dicotyledonous stem. In case of dicotyledonous stem, means in dicot stem what happens? Cambium means, I will be telling, okay, cambium is present between xylem and phloem. Okay, hence the vascular bundle is called open vascular bundle. Okay, ಅಂದ್ರೆ ಏನಪ್ಪ ಅರ್ಥ? presence of cambium ಅಂದರೆ ಕೇಂಬಿಯಂ ಇರೋದ್ರಿಂದ ಏನಾಗ್ತದೆ, ಪ್ಲ್ಯಾಂಟ್ಸ್ಗೆ ಸೆಕೆಂಡರಿ ಗ್ರೋತ್ ಅನ್ನೋದು ಕೆಪಾಬಿಲಿಟಿ ಇರ್ತದೆ ಅಂತ ಅರ್ಥ. ಅಂದರೆ ಪ್ಲ್ಯಾಂಟ್ಸ್ ದೊಡ್ಡ ಆಗ್ತವೆ. ಅಂದರೆ ಸೆಕೆಂಡ್ರಿ ಗ್ರೋತ್ ಅಂತಂದರೆ ಪ್ಲ್ಯಾಂಟ್ ಇರೋದು ಸಾಫ್ಟ್. ನೋಡ್ರಿ, ಫಸ್ಟು ಪ್ಲ್ಯಾಂಟ್ ಹುಟ್ಟಿದಾಗ ಸಾಫ್ಟ್ ಇರ್ತವೆ ಸ್ಟೆಮ್, ಹೌದಾ? ಆಮೇಲೆ ಅದೇ ಸ್ಟೆಮ್ ಹಾರ್ಡ್ ಆಗ್ತಾ ಹೋಗ್ತದೆ. ಯಾಕೆ ಹಾರ್ಡ್ ಆಗ್ತಾ ಹೋಗ್ತದೆ ಅಂದರೆ ಸಾಫ್ಟ್ ಇರೋದು ಪ್ರೈಮರಿ ಸ್ಟೆಮ್. ಅದೇ ಸ್ಟೆಮ್ ಸೆಕೆಂಡ್ರಿ ಸ್ಟೆಮ್ಗೆ ಹೋದಾಗ ಏನಾಗ್ತದೆ ಅಂತಂದರೆ ಅದು ಸೆಕೆಂಡ್ರಿ ಗ್ರೋತ್ ಆಗ್ತದೆ, ಆವಾಗ ಅದು ಹಾರ್ಡ್ ಆಗ್ತದೆ. ಯಾಕೆ ಆ ಥರ ಆಗಬೇಕು ಅಂದರೆ ಡ್ಯೂ ಟು ದಿ ಕೇಂಬಿಯಮ್ ಈಸ್ ನಥಿಂಗ್ ಬಟ್ ಅ ಸ್ಟ್ರಿಪ್ ವೇರ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಕೆಪಾಸಿಟಿ ಟು ಗೆಟ್ ಅ ಮೋರ್ ನ್ಯೂ ಸೆಲ್ಸ್. ಓಕೆ, ಇಲ್ಲಿ ಡೈಕೋಟಿಲಿಡನಸ್ ಸ್ಟೆಮ್ದು ನಾವು ವ್ಯಾಸ್ಕುಲಾರ್ ಬಂಡಲ್ಸ್ನ ನಾವು ಫೋಕಸ್ ಮಾಡಿದ್ವಿ ಅಂತಂದರೆ ಹೆಂಗಿರ್ತದೆ ಸ್ಟೆಮ್ಮಲ್ಲಿ ವ್ಯಾಸ್ಕುಲಾರ್ ಬಂಡಲ್ಸು? ಈ ಥರ ಇರ್ತಾವೆ ಸ್ಟೆಮ್ಮಲ್ಲಿ. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ ಕೇಂಬಿಯಮ್ ಅನ್ನೋದು ಪ್ರೆಸೆಂಟ್ ಇರ್ತದೆ. ಎಲ್ಲಿರ್ತದೆ ಕೇಂಬಿಯಮ್ ಪ್ರೆಸೆಂಟ್? ದಿಸ್ ಈಸ್ ನಥಿಂಗ್ ಬಟ್ ನಾವು ದಿಸ್ ಈಸ್ ವಾಟ್, ಚಿಲ್ಡ್ರನ್? ಕೇಂಬಿಯಮ್. ಓಕೆನಾ? ವೇರ್ ದಿ ಕೇಂಬಿಯಮ್ in dicotyledonous stem, cambium is present between what? Between the xylem and then phloem. Hence the type of vascular bundle is called what? Open vascular bundle. ಅರ್ಥ ಆಯ್ತಾ ಅನ್ಕೊಂಡಿನಿ. ಓಪನ್ ವ್ಯಾಸ್ಕುಲಾರ್ ಬಂಡಲ್ ಅಂದ್ರೇನು? ಕೇಂಬಿಯಂ ಇದ್ದರೆ ಓಪನ್ ವ್ಯಾಸ್ಕುಲಾರ್ ಬಂಡಲ್. ಒಂದು ವೇಳೆ ಕೇಂಬಿಯಂ ಇರಲಿಲ್ಲ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಕ್ಲೋಸ್ ವ್ಯಾಸ್ಕುಲಾರ್ ಬಂಡಲ್. ದ್ಯಾಟ್ಸ್ ವೆರಿ ಗುಡ್. ಓಕೆನಾ? ಇದ್ರ ಬಗ್ಗೆ ಇನ್ನೂ ಒಂದು ಪಾಯಿಂಟ್ ಬರೆದು ನಿಮಗೆ ಕ್ಲೋಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಏನಿದು? ಈ ಪ್ರೆಸೆನ್ಸ್ ಆಫ್ cambium possess the ability to form secondary growth or a secondary xylem and phloem. ಅಂದರೆ ಏನು?
ಈ ಕೇಮಿಯಂ ಇರೋದ್ರಿಂದ ಏನಾಗ್ತದೆ, ಆ ಪ್ಲ್ಯಾಂಟಿಂದ ಎಬಿಲಿಟಿ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಸೆಕೆಂಡ್ರಿ ಗ್ರೋತ್ ತೋರಿಸೋದಕ್ಕೆ. ಸೆಕೆಂಡ್ರಿ ಗ್ರೋತ್ ಆಫ್ xylem ಮತ್ತು ಫ್ಲೋಯಮ್ ಅನ್ನೋದು ಯಾವುದರಿಂದ ಅಂದರೆ ಕೇಂಬಿಯಂ ಪ್ರೆಸೆಂಟ್ ಇರೋದ್ರಿಂದ. ಕೇಮಿಯಂ ಈಸ್ ಪ್ರೆಸೆಂಟ್ ಇನ್ ಡೈಕಾಟಿಲಿಡನಸ್ ಸ್ಟೆಮ್. If cambium is present in between xylem and then phloem, that vascular bundle is called what? Open vascular bundle. 1 mark. Okay, ಇದು 1 mark definition. 2 mark question ಕೇಳ್ತಾರೆ, define open vascular system and then with diagram. ಇದು diagram important. ಓಕೆ, ನೀವು ಓಪನ್ನು ಹೇಳಬೇಕು, ಕ್ಲೋಸ್ನು ಹೇಳಬೇಕು. ಈಗ ನೆಕ್ಸ್ಟ್ ಕೇಸ್ ಹೇಳ್ತೀನಿ. ಎಲ್ಲಿ ಈಗ ಡೈಕಾಟ್ ಆಯಿತು, ಈಗ ಮೊನೊಕಾಟ್. ನಾವು ಮೊನೊಕಾಟ್. ಇನ್ ಮೊನೊಕಾಟಿಲಿಡನಸ್ ಸ್ಟೆಮ್ the bundles means what? Vascular bundles. The bundles do not have cambium. Do not, another very important, do not have cambium, hence called what? Hence called closed vascular bundle. Hence called what? Closed vascular bundle. Okay na? And they do not form secondary tissue. They ಯಾಕೆ ಅಂದರೆ ಕೇಂಬಿಯಂ ಇಲ್ಲ ಅಂದಮೇಲೆ ಏನಿರ್ತದೆ, ಸೆಕೆಂಡ್ರಿ ಟಿಶ್ಯೂ ಏನಾಗಲ್ಲ, ಫಾರ್ಮ್ ಆಗಲ್ಲ. ದೇ ಡು ನಾಟ್ ಫಾರ್ಮ್ ಸೆಕೆಂಡರಿ ಟಿಶ್ಯೂ. ಓಕೆ, ನಾವು ಇಲ್ಲಿ ಹೆಂಗಿರ್ತದೆ ವ್ಯಾಸ್ಕ್ಯುಲರ್ ಬಂಡಲ್. ಓಕೆ, ಇದು ವ್ಯಾಸ್ಕ್ಯುಲರ್ ಬಂಡಲ್. ಇಲ್ಲಿ xylem ಇರ್ತದೆ, ಇಲ್ಲಿ ಫ್ಲೋಯಮ್ ಇರ್ತದೆ. ಕೇಂಬಿಯಂ ಇರ್ತದೇನೋ, ಇರಂಗಿಲ್ಲ. ಈ ಥರದ ಕಂಡೀಷನ್ನ ಎಲ್ಲಿ ಕಾಣಿಸ್ತದೆ ಅಂದರೆ ಮೊನೊಕಾಟ್ ಸ್ಟೆಮ್ಸಲ್ಲಿ ನೀವು ನೋಡ್ಬೋದು. ಮೊನೊಕಾಟ್ ಸ್ಟೆಮ್ಮಲ್ಲಿ xylem ಇರ್ತದೆ, ಫ್ಲೋಯಮ್ಮೂ ಇರ್ತದೆ. ಬಟ್ xylem ಮತ್ತು ಫ್ಲೋಯಮ್ಗಳ ನಡುವೆ ಕೇಂಬಿಯಂ ಇರಂಗಿಲ್ಲ. ಕೇಂಬಿಯಂ ಇಲ್ಲ ಅಂದರೆ ಅರ್ಥ ಏನು, ಆ ವಾಸ್ಕ್ಯುಲರ್ ಬಂಡಲ್ನ ನಾವೇನಂತ ಕರಿಬೇಕು, ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರಿಬೇಕು. ಇದಿಷ್ಟು ಪೋರ್ಷನ್ನು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ವಿತ್ ಡಯಾಗ್ರಾಮ್. ಸೊ you people please go through with this. Okay, now there are types of vascular bundles. Many of the types of vascular bundles are there, children. So I am going to talk about that. What are the types of vascular bundles here? Let me talk about types of vascular bundle. This is important for your theory point of view, NEET point of view, CET point of view, or any of the MCQ point of view, because on the basis of types, many of they will be giving diagram and then they are going to confuse you. ಅಂದರೆ ಡಯಾಗ್ರಾಮ್ ಕೊಡ್ತಾರೆ, ಇದು ಯಾವ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಹೇಳ್ರಿ ಅಂತ ನಿಮಗೆ ಕನ್ಫ್ಯೂಸ್ ಮಾಡಾಕ್ತಾರೆ. ಸೊ ನಾನೀಗೇನು ಹೇಳ್ತೀನಲ್ಲ ಅದನ್ನು ಪೂರ್ತಿಯಾಗಿ ತಲೆಯಲ್ಲಿ ಇಟ್ಕೊಂಡು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಓಪನ್ ವ್ಯಾಸ್ಕ್ಯುಲರ್ ಬಂಡಲ್ ಅಂದರೆ ಏನು, ಫ್ಲೋಯಮ್ ಮತ್ತು xylem ನಡುವೆ ಕೇಂಬಿಯಂ ಇದ್ದರೆ ಓಪನ್ ಟೈಪ್, ಕೇಂಬಿಯಂ ಇರಲಿಲ್ಲ ಅಂತಂದರೆ ಕ್ಲೋಸ್ ಟೈಪ್. ಅದಂತೂ ಅರ್ಥ ಆಯ್ತಾ? ಈಗ ಟೈಪ್ಸ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸಲ್ಲಿ 2 ಟೈಪ್ ಇದ್ದಾವೆ. ಫಸ್ಟ್ ಒನ್ ಕಂಜಾಯಿಂಟ್. ಓಕೆ, ಕಂಜಾಯಿಂಟ್ ವ್ಯಾಸ್ಕ್ಯುಲರ್ ಬಂಡಲ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ರೇಡಿಯಲ್ vascular bundle. ನಿಮಗೆ just on the definition only I am going to explain you now. ಕಂಜಾಯಿಂಟ್ ಅಂದರೆ ಏನು, xylem ಮತ್ತು ಫ್ಲೋಯಮ್ ಏನಿರ್ತದೆ ಜಾಯಿಂಟ್ ಆಗಿರ್ತವೆ. xylem ಮತ್ತು ಫ್ಲೋಯಮ್ ಏನಿರ್ತವೆ ಜಾಯಿಂಟ್ ಆಗಿರ್ತವೆ. ರೇಡಿಯಲ್ ಅಂತಂದ್ರೇನು, xylem ಫ್ಲೋಯಮ್ ಆಜು ಬಾಜು ಇರ್ತವೆ. If the xylem and then phloem are radially arranged, means besides, side by side, if they are arranged, then it is called radial. Conjoint means what? If phloem is here and then xylem is here, then it is called what? Conjoint. On this basis, again there are many of the types, children. Just I am going to explain you one by one about that. Radial means what? Side by side. If the xylem and then phloem are present in side by side, then it is called radial. Conjoint means one and the above, ಎರಡು ಜಾಯಿಂಟ್ ಆಗಿ ಇರಬೇಕು. ಫಸ್ಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್
conjoint. ಯಾವುದು? conjoint. What is actually conjoint? conjoint vascular bundle ಅಂದರೆ ಏನು? conjoint ಅಂದರೆ ಏನು? conjoint ಅಂದರೆ ಜಸ್ಟ್ ಈಗಲೇ ಹೇಳಿದ್ದೀನಿ ಹೌದಾ? ಹಿಯರ್ when xylem and phloem, when the xylem and phloem are present together, this is very important, when they are present together as a bundle is known as what? Is known as conjoint, is known as conjoint vascular bundle. ಓಕೆನಾ? conjoint vascular bundle. ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ನಾನು ನಿಮಗೆ ಮತ್ತೆ ಪೆನ್ದು ಕ್ಯಾಪ್ಸ್ನ ಯೂಸ್ ಮಾಡ್ಕೊಂಡು ಹೇಳ್ತೀನಿ. conjoint ಅಂತಂದ್ರೇನು? ಇಮ್ಯಾಜಿನ್ ದಿಸ್ ಒನ್ ಈಸ್ xylem and then this one is phloem. Xylem and then phloem are together. Xylem and phloem are together form a bundle. ಅಂದರೆ ಇದು ಈಗ ಒಂದು ಬಂಡಲ್ ಹೌದಾ? known as what? conjoint vascular bundle. ಈಗ ಇವು ಈ ಥರ ಇದ್ರೆ ಏನು? conjoint vascular bundle. ಇದರಲ್ಲಿ ಮತ್ತೆ ಎರಡು ಟೈಪ್ ಇದಾವೆ. There are two types. First one is collateral conjoint open type. Okay. Second one, collateral conjoint closed type. See, my intention was not at all to confuse you children. I am going to explain slowly also, and I am clearly explaining word by word, so don't get confused. Okay, whether you think it as warning or else whatever you may think, but see, be clearly and then be confidential while explaining. Okay. Collateral, co ಯಾಕೆ ಜೊತೆ ಜೊತೆ, ಲ್ಯಾಟರಲ್ ಯಾಕೆ? ಯಾಕೆಂದರೆ ಎರಡು ಹೆಂಗಿವೆ? ಲ್ಯಾಟ್ರಲ್ ಆಗಿ ಮೂವ್ ಆಗ್ತಾ ಇದ್ದಾವೆ. ಕಂಜಾಯಿಂಟ್ ಯಾಕೆ? ಜಾಯಿಂಟ್ ಆಗಿದ್ದಾವೆ. ಓಪನ್ ಯಾಕೆ ಓಪನ್ ಅಂತಂದರೆ ಇಲ್ಲಿ ಏನಿರಬೇಕು? ಪ್ರೆಸೆನ್ಸ್ ಆಫ್ ವ್ಯಾಸ್ಕುಲಾರ್ ಕೇಂಬಿಯಂ. ಅರ್ಥ ಆಯ್ತಾ? ಇಫ್ ವ್ಯಾಸ್ಕುಲಾರ್ ಕೇಂಬಿಯಂ ಈಸ್ ಪ್ರೆಸೆಂಟ್ ಇನ್ ಕಂಜಾಯಿಂಟ್ xylem and then phloem, then it is called collateral. Why collateral? Because they are co in the sense they are together, lateral ಆಗಿ ರನ್ ಆಗ್ತಾ ಇದ್ದಾವೆ. ಕಂಜಾಯಿಂಟ್ ಯಾಕೆ ಅಂತಂದರೆ ಜಾಯಿಂಟ್ ಒಂದೇ ಬಂಡಲಲ್ಲಿ ಇರೋದ್ರಿಂದ. ಓಪನ್ ಏನಕ್ಕೆ ಅಂತಂದರೆ ನಡುವೆ ಏನದ? ಕೇಂಬಿಯಂ ಅದ. Yes, that's good. If the presence of cambium is there in conjoint vascular bundle, then it is called collateral conjoint open system. If cambium is not there, then it is called what? Closed. I hope you people are understanding. Cambium idre ಓಪನ್ ಕಂಜಾಯಿಂಟ್. ಕೇಂಬಿಯಂ ಇದ್ರೆ ಏನು? ಓಪನ್ ಕಂಜಾಯಿಂಟ್. ಕಂಜಾಯಿಂಟ್ ಯಾಕೆ? ಇದು ಪೂರ್ತಿ ಈಗ ಬಂಡಲ್ ಅದ, ಅದಕ್ಕೆ. ಒಂದು ವೇಳೆ ಕೇಂಬಿಯಂ ಇರಲಿಲ್ಲ ಅಂತಂದರೆ ಕ್ಲೋಸ್ಡ್. ಓಪನ್ ಕ್ಲೋಸ್, ಓಪನ್ ಟೈಪ್, ಕ್ಲೋಸ್ ಟೈಪ್. ದಿಸ್ ಇಸ್ xylem, ದಿಸ್ ಇಸ್ phloem. Xylem and phloem, there is no cambium, so it is called closed. Xylem and phloem, there is presence of cambium, so it is called what? Open type. Okay, here what happens? Presence of what? Vascular cambium. Here what? Vascular cambium is absent. Absence of vascular cambium. Okay, so in dicotyledonous stem, the dicot stem shows, dicotyledonous stem is called collateral conjoint open vascular bundle.
ಕೋಲಾಟ್ರಲ್ ಕಂಜಾಯಿಂಟ್ ಓಪಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಎಲ್ಲಿ ಅಂದರೆ ಡೈಕಾಟ್ ಸ್ಟೆಮ್ಮಲ್ಲಿ. ಓಕೆ, ಯಾಕೆ ಅಂದರೆ ಅದರಲ್ಲಿ ಏನಿರ್ತದೆ, ಕೇಂಬಿಯಮ್ ಅನ್ನೋದು ಪ್ರೆಸೆಂಟ್ ಇರ್ತದೆ. ಕೋಲಾಟ್ರಲ್ ಕಂಜಾಯಿಂಟ್ ಕ್ಲೋಸ್ ಟೈಪ್ ಎಲ್ಲಿ ಅಂತಂದರೆ ಮೊನೊಕಾಟ್ ಸ್ಟೆಮ್ ನೀವು ಎಕ್ಸಾಂಪಲ್ ಕೊಡಬಹುದು. ಓಕೆನಾ? ಐ ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್. ನೆಕ್ಸ್ಟ್ ಟೈಪ್ ಯಾವುದು? ರೇಡಿಯಲ್ ವ್ಯಾಸ್ಕ್ಯುಲಾರ್ ಬಂಡಲ್. ಶಲ್ ಐ ರೈಟ್ ಹಿಯರ್ ಓನ್ಲಿ? ಓಕೆ, ಲೆಟ್ ಮಿ ರೈಟ್ ಹಿಯರ್ ಬಿಕಾಸ್ ನೀವು ಕನ್ಫ್ಯೂಸ್ ಆಗಂಗಿಲ್ಲ. ಸೊ ಐ am going to write here only. Second one, that is about what, children? Radial vascular bundle. This is also one of the kind of conjoint. Here what, sorry, it is one of the kind of vascular bundle. Radial vascular bundle. In radial vascular bundle what happens? Xylem and phloem within a vascular bundle. What? They will be within a vascular bundle arranged in an alternate manner. Arranged in an what? Alternate manner on different radii. On what? On different radii. This is very very important. Different radii ಅಲ್ಲಿ ಇರ್ತವೆ. ಅಂದರೆ ಏನು? ಈಗ ಇದು ಒಂದು ಸೆಕ್ಷನ್ ಅಂತ ತಿಳ್ಕೊಳ್ರಿ. ಮೀನ್ಸ್ ಯಾವುದೋ ಒಂದು ಸ್ಟೆಮ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಸೆಕ್ಷನ್ ತೆಗೆದಿದ್ದೀವಿ. ಇದರಲ್ಲಿ ಏನಾಗ್ತದೆ, ಇಲ್ಲಿ xylem ಇರ್ತದೆ. ಓಕೆ, ದಿಸ್ ಇಸ್ xylem ಆ್ಯಂಡ್ ಹಿಯರ್ ದೇರ್ ವಿಲ್ ಬಿ phloem. ದೇ ಆರ್ ಇನ್ ಅ ಡಿಫ್ರೆಂಟ್ ರೇಡಿಯೈ ಅಂತಂದ್ರೇನು? ಇದು ಒಂದು ರೇಡಿಯಸ್, ಇದು ಒಂದು ವಾಟ್ ಇಸ್ ದಿಸ್ ಇಸ್ ಡಯಾಮೀಟರ್ದು ಹಾಫ್ ಏನಿರ್ತದೆ, ರೇಡಿಯಸ್ ಇರ್ತದೆ. ಹೌದಾ? ಇದ್ರದ್ದು ರೇಡಿಯಸ್ ಬೇರೆ, ಇದ್ರದ್ದು ರೇಡಿಯಸ್ ಬೇರೆ, ಇದ್ರದ್ದು ರೇಡಿಯಸ್ ಬೇರೆ, ಇದ್ರದ್ದು ರೇಡಿಯಸ್ ಬೇರೆ. ದೇರ್ ರೇಡಿಯಸ್ ವಿಲ್ ಬಿ ಡಿಫ್ರೆಂಟ್. xylem and then phloem radius will be different. This is what? Xylem. This is phloem. Xylem, phloem, xylem, phloem, xylem, phloem. And they are what? They are alternate in manner. Alternate ಆಗಿರ್ತವೆ. ಈ ಥರದ ವ್ಯಾಸ್ಕ್ಯುಲಾರ್ ಬಂಡಲ್ನ ನೀವೇನಂತ ಕರಿತೀರಿ? ರೇಡಿಯಲ್ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ನೀವು ಕರಿಬಹುದು. ಓಕೆನಾ? ದಿಸ್ ಇಸ್ ಕಾಲ್ಡ್ ವಾಟ್? ರೇಡಿಯಲ್ ವ್ಯಾಸ್ಕ್ಯುಲಾರ್ ಬಂಡಲ್. Many of the types are there, bicollateral and then concentric type. Many of that, those all things I am not going to explain you now, children, because these two are very important actually. Okay, ಈಗ ನೋಡ್ರಿ, ಕ್ಯಾಪ್ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸಿ, ದಿಸ್ ಇಸ್ xylem. Okay, this is phloem. Xylem. Next, what? Phloem. They are what? Alternate. Whether they are in same radius. ಈ ಥರ ಒಂದು ರೇಡಿಯಸ್, ನಾನು ಈ ಥರ ರೇಡಿಯಸ್ ಹಾಕಿದೆ ಅಂದರೆ ರೇಡಿಯಸಲ್ಲಿ ಬರೀ xylem ಅಷ್ಟೇ ಬರ್ತದೆ, phloem ಬರೋಂಗಿಲ್ಲ. xylem ಮತ್ತು phloemದು ರೇಡಿಯಸ್ ಏನಿರ್ತದೆ ಇಲ್ಲಿ ಡಿಫ್ರೆಂಟ್ ಇರ್ತದೆ. ಬಟ್ ಕಂಜಾಯಿಂಟಲ್ಲಿ ಏನಿರ್ತದೆ, ನಾನು ಕಂಜಾಯಿಂಟ್ದು ಒಂದು ಜಸ್ಟ್ ಡೈಗ್ರಾಮ್ ಹಾಕಿದೆ ಅಂತಂದರೆ ಇಲ್ಲಿ phloem ಇರ್ತದೆ, xylem ಇರ್ತದೆ. ದೇ ವಿಲ್ ಬಿ ಇನ್ ಅ ಸೇಮ್ ರೇಡಿಯಸ್. ಹೌದಾ? ದೇ ವಿಲ್ ಬಿ ಇನ್ ಅ ಸೇಮ್ ರೇಡಿಯಸ್. ಓಕೆ, ಸಿ, ದಿಸ್ ಇಸ್ ಕಂಜಾಯಿಂಟ್. ನೋ, they will be in a same radius, children. Okay, yes. Phloem, xylem. Cambium is absent. Cambium is present, so it is called what? Open type. If phloem is there, xylem, and then cambium is not there, then it is called collateral conjoint closed type. I hope you people are understood very well. And then after this only there will be a portion of like explanation of anatomical section of dicot stem, monocot stem, dicot root, monocot root, dicot leaf, monocot leaf, the next secondary growth. These all things are there actually, but these things are very important. But for your syllabus for this academic year, that is for 2020 and 2021, due to the pandemic, what happens, that syllabus were reduced, that you people already know. So the next session, whatever the stem sections are there, no, that one, and then secondary growth is reduced. So
here only the topic is what children winded up. So I hope you people are understanding this topic very easily, because this is only basic thoughts, basic things I am going to explain here, and then after this I am going to give you the questions of for your MCQ. Don't worry about that. Okay, I hope you people are understood. Thank you.